ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಘು ನಾಯ್ಕ್, RN24 ವಾಯ್ಸ್ ಕಾರವಾರ. ನಮಸ್ಕಾರ ಕಾರವಾರ, ನಾನು ನಿಮ್ಮ ರಘು ನಾಯ್ಕ್, RN24 ವಾಯ್ಸ್ ಕಾರವಾರ, ನಿಮ್ಮ ಧ್ವನಿ. ವೀಕ್ಷಕರೇ, ನಾನು ಲೇಬರ್ ಆಫೀಸಲ್ಲಿ ಬಂದಿದ್ದೇನೆ. ನೋಡಿ, ಕಾಣಿಸ್ತಾ ಇದೆ ನಿಮಗೆ ಕಾರ್ಮಿಕರ ಅಧಿಕಾರಿ ಕಚೇರಿ. ಈ ಒಂದು ಇಲಾಖೆಗೆ ಬಂದಿದ್ದೇನೆ, ಲೇಬರ್ ಆಫೀಸ್ ಈ ಒಂದು ಇಲಾಖೆಗೆ ಬಂದಿದ್ದೇನೆ. ಕಾರ್ಮಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ನಮ್ಮ ಇಡೀ ಕಾರವಾರ ತಾಲೂಕಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಏನಾಗಿದೆ, ಏಜೆನ್ಸಿಯವರು ಕೆಲಸ ತೊಗೊಳ್ತಾರೆ, ಟೆಂಡರನ್ನು ತೊಗೊಳ್ತಾರೆ. ಆದರೆ ಅಲ್ಲಿ ಮಾಡುವಂಥ ವರ್ಕರಿಗೆ, ಅವ್ರ ಕೆಳಗಡೆ ಮಾಡುವಂಥ ವರ್ಕರಿಗೆ ತುಂಬ ಕಡಿಮೆ ಸಂಬಳನ ಕೊಡ್ತಾ ಇದ್ದಾರೆ. ಕೇಳಿದ್ರೆ ಇಲ್ಲ ಅಷ್ಟೇ ಇದೆ ಅಂತ ಹೇಳ್ಕೊಂಡಿರ್ತಾರೆ. ಆದರೆ ಅಷ್ಟಿಲ್ಲ. ಈಗ ನಾನು ಕಾಣಿಸ್ತೇನೆ, ಇವ್ರು ಕಂಪ್ಲೇಂಟ್ ಕೊಟ್ಟೊಟ್ಟಿಗೆ ನಾನು ಕೂಡ ಹೋಗಿದ್ದೆ. ನಮ್ಮ ಯುವಕರು ನೋಡಿ, ಸುಮಾರು 7 ಜನ ಇವತ್ತು ಒಂದು ಜನರಿಗೆ ನೀರು ಕೊಡ್ತಾರೆ. ಪಾಪ ಇವರು ಜನರಿಗೆ ಇವತ್ತು ಈ ಸೈಡ್ ಗ್ರಾಮೀಣ ನಮ್ಮ ಕಾರವಾರದ ಗ್ರಾಮೀಣ ಪ್ರದೇಶ ಆದ ದೇವಳಮುಖಿ, ಸಿದ್ದರ್, ಕೆರವಾಡಿ ಈ ಭಾಗದ ಜನರಿಗೆ ಎಲ್ಲರಿಗೂ ಬೆಳಿಗ್ಗೆ ನೀರು ಕೊಡ್ತಾರೆ. ಇವರೇ ಆ ನೀರಿಗೆ ಸರಬರಾಜಿನ ವರ್ಕ್ ಮಾಡ್ತಾರೆ. ಆದರೆ ಇವರಿಗೆ ಅವರು ಪೇಮೆಂಟ್ ಕಡಿಮೆ ಕೊಡ್ತಾ ಇದ್ದಾರೆ. ನೋಡಿ, ಎಷ್ಟು ಪೇಮೆಂಟ್ ಕೊಡ್ತಾ ಇದ್ದಾರೆ ಅಂತ ಕೇಳುವ. ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? 2 ವರ್ಷ. ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಯಾವ ಡಿಪಾರ್ಟ್ಮೆಂಟಲ್ಲಿ? ವಾಟರ್ ಡಿಪಾರ್ಟ್ಮೆಂಟಲ್ಲಿ. ಎಷ್ಟು ಪೇಮೆಂಟ್ ಕೊಡ್ತಾ ಇದ್ದಾರೆ? 10,700. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? 2 ವರ್ಷ. 10,700. ಖಾಲಿ 10,700. ಮತ್ತು ಸಂಡೇ ಬಿಂಡೆ ರಜೆ ಕೊಡ್ತಾರ? ಲೇಬರ್ಸ್ ಡೇ ಅಂತ ರಜೆ ಬರುತ್ತೆ, ಒಂದು ರಜೆನೂ ಕೂಡ ಇಲ್ಲ ನಿಮಗೆ. ಯಾವುದೂ ರಜೆ ಇಲ್ಲ, ಯಾವ ರಜೆನೂ ಕೊಡ್ತಾ ಇಲ್ಲ. ಗೌರ್ಮೆಂಟ್ ಹಾಲಿಡೇ, ಯಾವ ಗೌರ್ಮೆಂಟ್ ಹಾಲಿಡೇನೂ ಇಲ್ಲ. ನೋಡಿ, ಯಾವ ಗೌರ್ಮೆಂಟ್ ಹಾಲಿಡೇನೂ ಕೂಡ ಇಲ್ಲ ನಿಮಗೆ. ನೋಡಿ ಇದೆ ಅಂದರೆ ಲೇಬರ್ಸಿಗೆ 4 ರಜೆ ಕೊಡಲೇಬೇಕಂತ ಹೇಳ್ಕೊಂಡು ಕಾನೂನಿದೆ. ಆದರೆ ಇವರು ಒಂದು ರಜೆನೂ ಕೂಡ ಕೊಡ್ತಾ ಇಲ್ಲ. ಅವರಿಗೆ ಕೊಡ್ತಾರ ಸಂಡೇ ಡ್ಯೂಟಿ ಮಾಡಿದ್ದಕ್ಕೆ? ಎಷ್ಟು ಕೊಡ್ತಾರೆ? 400 ರೂಪೀಸ್ ಕೊಡ್ತಾರೆ ನಿಮಗೆ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? 6. ನಿಮ್ಗೆ ಎಷ್ಟಿದೆ ಸ್ಯಾಲ್ರಿ? 13,500. ನಿಮಗೆ? ನಾನು 6 ವರ್ಷದಿಂದ 13,506. 13,506. ಇಷ್ಟೇ ಪೇಮೆಂಟ್ ನಿಮಗೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಕೆಲಸ ಮಾಡ್ತೀರಿ? 8 ಅವರ್ಸ್. 8 ಅವರ್. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಕೆಲಸ ನಿಮ್ಮದು? ಅಂದರೆ ಶಿಫ್ಟ್ ಇದೆ, 3 ಶಿಫ್ಟ್ ಉಂಟು. 6ರಿಂದ 2, 2ರಿಂದ 10, 10ರಿಂದ 6. ಈಗ ನೀವು ಬೈಕ್ ತೊಗೊಂಡು ಹೋಗ್ತೀರಾ, ಒಂದೊಂದು ಏರಿಯಾಗೆ ನೀರು ಬರ್ತಾ ಇಲ್ಲ, ಪಂಪ್ ಹಾಳಾಗಿದೆ, ಅದು ಹಾಳಾಗಿದೆ ಅಂತ ಹೇಳ್ಕೊಂಡು ಒಂದು ಜನರದ್ದು ಒಂದು ಇದಿರ್ತದೆ, ಏನು ಕಂಪ್ಲೇಂಟ್ ಇರ್ತದೆ. ಅವಾಗ ನಿಮ್ಮ ಬೈಕ್ ತೊಗೊಂಡು ಹೋಗ್ತೀರಾ? ನಿಮ್ಮ ವೆಹಿಕಲನ್ನು ತೊಗೊಂಡು ಹೋಗ್ತಾರೆ? ಕಂಪನಿ ಬೈಕ್ ನಿಮ್ಗೆ ಎಲ್ಲರೂ ಕೊಡೋದು ಕಂಪನಿ ಬೈಕ್, ಕಂಪನಿನೇ ಕೊಡ್ತಾರೆ ನಿಮಗೆ. ಅವ್ರದ್ದೇ ವೆಹಿಕಲ್ ಬರ್ತದೆ, ಅವ್ರದ್ದೇ ಬೈಕ್ ಇದೆ, ಅದೇ ನೀವು ಯೂಸ್ ಮಾಡ್ತೀರಾ. ಈಗ ಇವತ್ತು ನೀವು ಕಂಪ್ಲೇಂಟ್ ಕೊಟ್ರಿ, ಏನಂತ ಹೇಳ್ಕೊಂಡು ಕಂಪ್ಲೇಂಟ್ ಕೊಡಿ? ಎಷ್ಟು ವರ್ಷದಿಂದ ಅವರು ಏಜೆನ್ಸಿ ತೊಗೊಂಡಿದ್ದಾರೆ ಇದು? ಇವಾಗ ನಮ್ಮದು ಕಂಪನಿ ಅಂದರೆ 2 ವರ್ಷ ಆಯಿತು ಟೆಂಡರ್ ತೊಗೊಂಡು. ನಮ್ಮ ಮೇಂಟೆನೆನ್ಸ್ ವಾಟರ್ ಡಿಪಾರ್ಟ್ಮೆಂಟಿಗೆ ಅದಕ್ಕಿಂತ ಮೊದಲಿಂದನೇ ಇತ್ತು ಇಲ್ಲಿ ಕೆಲಸ ಮಾಡ್ತೀವಿ. ಈಗ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನೀವು? ಪೇಮೆಂಟ್ ಹೆಚ್ಚಾಗಬೇಕು. ಪೇಮೆಂಟ್ ಹೆಚ್ಚಾಗಬೇಕಂತ. ನಮ್ಮ ಬಾಕಿ ಅಂತ ಕಿರಿಕಿರಿ ಇಲ್ಲ ನಿಮಗೆ, ಖಾಲಿ ಪೇಮೆಂಟ್ ಇತ್ತು. ಆದರೆ ನಿಮ್ಗೆ ಎಷ್ಟು ಸ್ಯಾಲ್ರಿ ಇತ್ತು ಒಂದು 6 ವರ್ಷ ಹಿಂದೆ? 6 ವರ್ಷ ಹಿಂದೆ ಮೊದಲು JCKC ಕಂಪನಿ ಇತ್ತು. ಅವಾಗ ಸ್ಟಾರ್ಟಿಂಗ್ 6,000 ಪೇಮೆಂಟ್ ಇತ್ತು. 6,000ದಿಂದ ಜಾಯ್ನಿಂಗ್ ಆಗಿದೆ. ಈಗ ಎಷ್ಟಾಗಿದೆ? 13,500. TAD ಎಲ್ಲ ಕೊಡ್ತಾ ಇದ್ದಾರಾ? ಇಲ್ಲ, ಅದೇನಿಲ್ಲ, ಏನು ಕೊಡ್ತಾ ಇಲ್ಲ. ಏನು ನಿಮ್ಗೆ ಯಾಕೆ ಕಡಿಮೆ ಕೊಡ್ತಾ ಇದ್ದಾರೆ 10,000 ಪೇಮೆಂಟು? ಕೆಲಸ ಮಾಡಿ ಈಗ 2 ವರ್ಷ ಆಯಿತು. ನಾವು ಜೂನಿಯರ್ ಅಂತ ನಮ್ಮ ಪೋಸ್ಟ್ ಇದು ಮಾಡಿಕೊಂಡು ನಮ್ಗೆ ಕಡಿಮೆ ಕೊಡ್ತಿದ್ದಾರೆ. ಸೀನಿಯರ್ ಅಂತ ಹೇಳಿದ್ರೆ ನೀವು ಜೂನಿಯರ್, ನಿಮ್ಗೆ ಇಷ್ಟೇ ಪೇಮೆಂಟ್ ಇದೆ ಅಂತ ಹೇಳ್ತೀವಿ. ಹೆಚ್ಚು ಮಾಡಿದ್ರೆ ಈಗ ಮೇಡಮ್ ಏನು ಹೇಳ್ತಾ ಇದ್ದಾರೆ? ಮೇಡಮ್ ಈಗ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ, ಪೇಮೆಂಟ್ ಹೆಚ್ಚು ಮಾಡಿಕೊಡ್ತೀನಿ ಅಂತ ಮೇಡಮ್ ಫೈಲ್ ಮಾಡ್ತಾರಂತ, ಕಂಪ್ಲೇಂಟ್ ಫೈಲ್ ಮಾಡ್ತಾರಂತ ಹೇಳಿದ್ದಾರೆ, ಹೆಚ್ಚು ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ನೀವು ಕಂಪ್ಲೇಂಟ್ ಫೈಲ್ ದರ್ಜೆ ಮಾಡಿದ್ರಿ, ಅವ್ರಿಗೆಲ್ಲ ಹೇಳಿದ್ರಾ ನೀವು ನಮ್ಮ ಪೇಮೆಂಟ್ ಏರಿಸಿ ಅಂತ ನಿಮ್ಮ ಏಜೆನ್ಸಿಗೆ? ಎಷ್ಟು? 2 ವರ್ಷದ. ಆದರೆ ಯಾವಾಗಲೂ ನಿಮ್ಮ ಬಗ್ಗೆ ಅವರು ಇದು ಮಾಡಲಿಲ್ಲ. ಹೆಚ್ಚು ಮಾಡ್ತೀವಿ. ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. 2 ವರ್ಷದಿಂದ ಪಾಪ ಒಬ್ಬ ಯುವಕ ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ಖಾಲಿ 10,300 ರೂಪಾಯಿ ಪೇಮೆಂಟ್ ಕೊಡ್ತಾ ಇದ್ದಾರೆ. ಇದು ಎಲ್ಲ ಕಡೆ ಆಗ್ತಾ ಇದೆ, ಇಡೀ ಜಿಲ್ಲೆ ಜನರ ಸಮಸ್ಯೆ ಇದು. ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇದೇ ಥರ ಆಗ್ತಾ ಇದೆ. ಈ ಏಜೆನ್ಸಿಗೆ ಜಿಲ್ಲಾಧಿಕಾರಿ ಮತ್ತು ಕಾರ್ಮಿಕ ಇಲಾಖೆದವರು ಖಡಕ್ಕಾಗಿ ಎಚ್ಚರಿಕೆ ಕೊಡಬೇಕು. ಪಾಪ ಇಂಥ ಕಾರ್ಮಿಕರು ಲೇಬರ್ದು ದುಡ್ಡು ತಿನ್ಕೊಂಡು ಸಾಯ್ತಾರೆ. ಇವ್ರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಇವ್ರ ಏಜೆನ್ಸಿಗೆ ರೆಡ್ ಮಾರ್ಕ್ ಹಾಕಿ ಇವರು ರಿಜಿಸ್ಟರ್ನ ಕ್ಯಾನ್ಸಲ್ ಮಾಡಬೇಕು. ನಾನು ಅದು ಕೂಡ ಮೇಡಮಿಗೆ ಹೇಳಿದ್ದೇನೆ, ಇಂಥ ಏಜೆನ್ಸಿನ ಇಟ್ಕೊಳ್ಳೇಬೇಡ ಅಂತ ಹೇಳ್ಕೊಂಡು. ಇಡೀ ಜಿಲ್ಲೆಯ ಸಮಸ್ಯೆ, ಕಾರ್ಮಿಕರಿಗೆ ಸರಿಯಾದ ದುಡ್ಡನ್ನೇ ಕೊಡ್ತಾ ಇಲ್ಲ ಇವರು. ಅದಕ್ಕಾಗಿ ಮೇಡಮ್ ಬಳಿ ನಾನೇ ಹೋಗಿದ್ದೆ, ಮೇಡಮ್ ಹೇಳಿದ್ದಾರೆ ಇಲ್ಲ ಕೇಸ್ ಫೈಲ್ ಮಾಡಿದ್ದೀವಿ ಅಂತ ಹೇಳ್ಕೊಂಡು. ನೋಡುವ ಏನೇನಾಗುತ್ತೆ. ಪೇಮೆಂಟ್ ಜಾಸ್ತಿ ಮಾಡ್ತಾರೋ ಆ ಏಜೆನ್ಸಿನ ಇಲ್ಲೇ ಉಳಿಸ್ಕೊಳ್ತಾರೋ ಮುಂದಿನ ದಿನಗಳು ನೋಡುವ. ಮತ್ತು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ, FIR ಕೂಡ ದರ್ಜೆ ಆಗಿದೆ ಅವರ ವಿರುದ್ಧ, ಏಜೆನ್ಸಿ ವಿರುದ್ಧ FIR ಕೂಡ ದರ್ಜೆ ಮಾಡಿದ್ದಾರೆ. ನೋಡುವ ಏನೇನಾಗುತ್ತೆ ಅಂತ. ಇದೆಷ್ಟು RN24 ವಾಯ್ಸ್ ಕಾರವಾರ, ನಿಮ್ಮ ರಾಘು ನಾಯ್ಕ್. ಥ್ಯಾಂಕ್ ಯು.
ಹೆಲೋ ಕಾರವಾರ, ನಾನು ನಿಮ್ಮ ರಾಘು ನಾಯ್ಕ್. ಓಂ ಮೋಟಾರ್ ಡ್ರೈವಿಂಗ್ ಸ್ಕೂಲ್ಗೆ ಭೇಟಿ ನೀಡಿ ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ಡ್ರೈವಿಂಗ್ ಕಲಿಯಿರಿ. ಅನುಭವಿ ತರಬೇತುದಾರರಿಂದ ಕಲಿಯಿರಿ. ರಾಘು ನಾಯ್ಕ್.